ಕರೆದಿಲ್ಲ, ಮತ್ತೇನು ಕರೆದಿಲ್ಲ. ಆಯ್ತು, ಈಗ ನಿಮ್ಮ ಪ್ರಕಾರ ತಪ್ಪಾಗಿದೆ. ಈಗ ನೀವು ಇದಕ್ಕೆ ಯಾಕೆ ನೋಟಿಸ್ ಅನ್ನ ಮಾಡಿ ನೀವು ಹೇಳಿದ್ರಿ, ಅದ್ರ ಮೇಲೆ ಏನಾದ್ರೂ ಕೋರ್ಟ್ಗೆ ಹೋಗ್ತೀರಾ? ಈಗ ಅಧಿಕಾರಿಗಳ ವಿರುದ್ಧ ಅವರೇ ಕಾನೂನು ಉಲ್ಲಂಘನೆ ಮಾಡಿದ್ರೆ ಅವ್ರ ವಿರುದ್ಧ ನೀವು ಫೈಟ್ ಮಾಡ್ತೀರಾ? ನಿಮ್ದು ತಪ್ಪಿಲ್ಲ ಅಂದ್ರೆ? ನಾವು ಫೈಟ್ ಮಾಡೋಂಥ ಜನ ಅಲ್ಲ, ನಾವು ಫೈಟ್ ಮಾಡಿ ಅಲ್ಲ. ನಾನು ಹೇಳ್ತೀನಲ್ಲ, ಕಾನೂನು ಇದೆ. ನಾವು ಯಾವುದೋ ಲೀಗಲ್ ಆಗಿ ಇನ್ನು ಮುಂದಕ್ಕೆ ನಮ್ಮ ಮೇಲೆ ಬೇರೆ ಯಾವ ಥರದ ಆ್ಯಕ್ಷನ್ ತಗೊಂಡ್ರೆ ನಾವು ಕಾನೂನಿಗೆ ಹೋಗಲೇಬೇಕಾಗುತ್ತೆ. ಹೌದು, ಪ್ರಶ್ನೆ ಮಾಡಿದ್ದೀವಿ, ಅದನ್ನು ಅವ್ರಿಗೆ ಬಿಟ್ಟಿದ್ದೀವಿ, ಅದಕ್ಕೆ ಜನಗಳು ಬಿಟ್ಟಿದ್ದೀವಿ. ನಿಮ್ಮ ಪ್ರಶ್ನೆಗೆ ಜನ ಉತ್ತರ ಕೊಡಲಿ. ಯಾಕೆ ಇಲಾಖೆ ಸರ್ಕಾರ ಎರಡು ಒಂದೇ. ನಾನು ಹೇಳೋದು, ಇದಕ್ಕೆ ಮೇಲೆ ಏನಾದರೂ ತಿರ್ಗಾ ನಮ್ಮ ಮೇಲೆ ಆ್ಯಕ್ಷನ್ ತಗೋತೀವಿ ಅನ್ನೋದೇನೋ ಬಂದರೆ ಡೆಫಿನೆಟಾಗಿ ನಾವು ನಮ್ಮ ನ್ಯಾಯಕ್ಕೆ ಹೋಗಲೇಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಹೋಗ್ತೀವಿ. ಸುಮ್ಮನೆ ನಾವು ಅದಕ್ಕೇನು ಹೋಗೋದು ಬೇಡ ಅಂತದನ್ನು ದರ್ಶನ್ ಅವರು ಇದನ್ನು ಬೆಳೆಸ್ಕೊಂಡು ಹೋಗೋದು ಬೇಡ ಅನ್ನೋ ಉದ್ದೇಶ. ಏನಕ್ಕೆ ಅಂದರೆ ನಾವು ನ್ಯಾಯಾಲಯಕ್ಕೆ ಹೋಗೋದು ನೋಡಿ, ಇವಾಗ ಇಷ್ಟು ಜನಕ್ಕೆ ಎಷ್ಟು ಜನಕ್ಕೆ ತೊಂದರೆ ಆಯಿತು. ಆ ಥರ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶ ದರ್ಶನ್ ಅವ್ರದ್ದು. ಯಾವುದೇ ಕಾರಣಕ್ಕೂ ದರ್ಶನ್ ಅವ್ರ ಉದ್ದೇಶ ಇಷ್ಟೇ. ಇವಾಗ ನೋಡಿ, ಇಲ್ಲಿ ಬಂದಿದ್ದೀವಿ, ಎಷ್ಟು ಜನಕ್ಕೆ ಸಾರ್ವಜನಿಕ ತೊಂದರೆ ಆಯಿತು ಅಂತ. ಅಲ್ಲ, ಇಡೀ ಬೆಂಗಳೂರಲ್ಲಿ ಈ ಥರ ಎಷ್ಟೋ ನೂರಾರು ಬಾರ್ಗಳು 1 ಗಂಟೆ ಮೇಲೆ ನಡೆಸ್ತಾ ಇದ್ದಾರೆ. ಯಾವ ಗ್ರಾಹಕರಿಗೆ ನೀವು ನೋಟಿಸ್ ಕರ್ಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದೀರಾ? ಅದನ್ನ ನೀವೆಲ್ಲ ಯಾರಿಗೆ ಕೇಳ್ತಾ ಇಲ್ಲ. ನೀವು ನನ್ನೇ ಪ್ರಶ್ನೆ ಮಾಡ್ತೀರಾ? ಅದನ್ನೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನು. 1 ಗಂಟೆ ನಂತರ ನಾವು ಕೂತ್ಕೊಂಡಿದ್ದು ಊಟ ಮಾಡಿದ್ದು ತಪ್ಪು ಅನ್ನೋದಾದರೆ ನಾವು ತಲೆಬಾಗೇ ಬಾಗ್ತೀವಿ. ಎರಡನೇ ಮಾತಿಲ್ಲ. ನಮಗೆ ಒಂದು ರೂಲ್ಸು ಇಲ್ಲ, ಕಾಮನ್ ಮ್ಯಾನ್ ಒಂದು ರೂಲ್ಸ್ ಅಲ್ಲ. ನಾವು ಕಾಮನ್ ಮ್ಯಾನೇ. ಹೋರಾಟ ಮಾಡಲಿ ಅಂದರೆ ಹೋರಾಟಕ್ಕೆ ಬಂದಿದ್ದೀವಿ. ಅಂದರೆ ಅಲ್ಲ, ನಿಮ್ಮ ಭಾಗ ಏನು ಅಲ್ಲಿಗೆ? ನೀವೇನು ಬರೀ ಪ್ರಶ್ನೆ ಮಾಡೋದು ಅಷ್ಟೇ ನೀವು? ಒಂದು ಗಂಟೆ ನಂತರ ಆಗುತ್ತೆ, ಊಟ ಮಾಡ್ತೀವಿ ಅಂತ ನಮಗೂ ಗೊತ್ತಿರಲಿಲ್ಲ. ನಾವು 1 ಗಂಟೆ ಒಳಗೆ ಊಟ ಮಾಡಿ ಹೊರಡಬೇಕು ಅಂತಾನೆ ಹೋಗಿದ್ದಲ್ಲಿ. ಪಾರ್ಟಿ ಮಾಡೇ ಇಲ್ಲ, ಪಾರ್ಟಿ ಅಲ್ಲ ಅದು, ಊಟಕ್ಕೆ ರಿಕ್ವೆಸ್ಟ್ ಮಾಡಿ ಹೋಗಿದ್ದು ನಾವು. ಅಲ್ಲಿ ಹೋದಾಗ ಅಡುಗೆ ಬಡಿಸೋರು ಕಮ್ಮಿ ಇದ್ದಿದ್ದರಿಂದ ಅವ್ರು ಲೇಟ್ ಮಾಡಿದ್ರು. ಸೊ ಊಟ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೋಸ್ಕರ ಲೇಟ್ ಆಯಿತು. 1 ಗಂಟೆ ಮೇಲೆ ಡಿಲೇ ಆಗಿರೋದ್ರಿಂದ ನ್ಯಾಯಾಂಗದಲ್ಲಿ ಏನಿದೆ ನಾವು ತಡೆ ಬಾಗ್ತೀವಿ. ಅದಕ್ಕೆ ಎಕ್ಸೈಸ್ ವೈಲೇಷನ್ ಇದೆ, ಅಲ್ಲಾಗುತ್ತೆ ಅದು. ಯಾರೂ ಬಂದಿಲ್ಲ, ನಮ್ಮನ್ನು ಯಾರು ಬಂದು ಕೇಳಿಲ್ಲ. ನಮ್ಗೆ ಯಾರು ಬಂದಿಲ್ಲ, ಯಾರು ಕರೆದಿಲ್ಲ, ಯಾರು ಕೇಳಲೂ ಇಲ್ಲ. ಯಾರು ಬಂದಿಲ್ಲ, ನಮಗೆ ಹತ್ರ ಯಾರು ಬಂದು ಕೇಳಿಲ್ಲ. ಅಂಶ ಬಿಟ್ಟು ಬೇರೆ ಏನು ಕೇಳಿಲ್ಲ. ಕ್ಲಾರಿಟಿ ಇಲ್ಲ ಸರ್. 26ನೇ ತಾರೀಕು ಚಿಕನ್ ಸಿನಿಮಾ ಬರ್ತದೆ, ಎಲ್ಲರೂ ಸಪೋರ್ಟ್ ಮಾಡಿ.